ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಕೋವಿಡ್ JN1 ಕೇಸ್. ಇವತ್ತು ಸಂಪುಟ ಉಪಸಮಿತಿಯ ಸಭೆಯನ್ನು ಕರೆಯಲಾಗಿದೆ. ಆರೋಗ್ಯ ಇಲಾಖೆ ಸಚಿವರು ವಿಧಾನಸೌಧದ ರೂಮ್ ನಂಬರ್ 313ರಲ್ಲಿ ಮಹತ್ವದ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಕೋವಿಡ್ ನಿಯಂತ್ರಣದ ಬಗ್ಗೆ ಮುಂದಿನ ಕ್ರಮಗಳತ್ತ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಇವತ್ತು 12 ಗಂಟೆಗೆ ನಡೆಯಲಿರುವ ಕ್ಯಾಬಿನೆಟ್ ಉಪಸಮಿತಿಯ ಮೀಟಿಂಗ್. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಕೂಡ ಇಂದಿನ ಸಭೆಯಲ್ಲಿ ಭಾಗಿಯಾಗ್ತಾ ಇದೆ. ನೋಡಿ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಂತಾನೆ ಹೇಳ್ಬೋದು ಈ ಸಂದರ್ಭದಲ್ಲಿ. ಯಾಕಂತಂದ್ರೆ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಹೆಚ್ಚುತ್ತಾ ಇದೆ ಕೋವಿಡ್ JN1 ಪ್ರಕರಣಗಳು. ಈ ಹಿನ್ನೆಲೆಯಲ್ಲಿ ಒಂದು ಹೆಚ್ಚಿನ ಕ್ರಮ ತೆಗೆದುಕೊಳ್ಳಬೇಕಾಗತ್ತೆ. ಕರ್ನಾಟಕಕ್ಕೂ ಕೂಡ ಕೊರೋನಾ JN1 ವೈರಸ್ ಎಂಟ್ರಿ ಆಗಿದೆ. ಈಗಾಗಲೇ ಸಾಕಷ್ಟು ಪ್ರಕರಣಗಳು ಕೂಡ ಪತ್ತೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವುದಕ್ಕೆ ಮುಂದಾಗಲಾಗ್ತಾ ಇದೆ. ಇವತ್ತು ಸಂಪುಟ ಉಪಸಮಿತಿಯ ಸಭೆ ಕರೆದಿದ್ದಾರೆ ಆರೋಗ್ಯ ಸಚಿವರು. ಸೊ ಈ ಹಿನ್ನೆಲೆಯಲ್ಲಿ ಇದೊಂದು ಮಹತ್ವದ ಮೀಟಿಂಗ್ ಅಂತಾನೆ ಹೇಳ್ಬೋದು. ಈ ಒಂದು ಮೀಟಿಂಗ್ನಲ್ಲಿ ಕೋವಿಡ್ ನಿಯಂತ್ರಣದ ಬಗ್ಗೆ ಮುಂದಿನ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. ಇವತ್ತು 12 ಗಂಟೆಗೆ ನಡೆಯುತ್ತೆ ಕ್ಯಾಬಿನೆಟ್ ಉಪಸಮಿತಿಯ ಮೀಟಿಂಗ್. ಕೋವಿಡ್ ತಾಂತ್ರಿಕ ಸಮಿತಿಯ ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇವತ್ತು. ಯಾಕಂತಂದರೆ ಈ ಒಂದು ಉಪಸಮಿತಿಯ ಸಭೆ ಏನಿದೆ ಈ ನಿಟ್ಟಿನಲ್ಲಿ ಇವತ್ತು ಒಂದು ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದು, ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಬಹಳ ವಿಶೇಷವಾಗಿ ಅಂದರೆ ಈಗ ಮುಂದಿನ ಕ್ರಮ ಹೊಸ ವರ್ಷಾಚರಣೆ ಇರೋದ್ರಿಂದ ಹೆಚ್ಚು ಕೊರೋನಾ ಸಂಖ್ಯೆಗಳು ದಾಖಲಾಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕ್ರಮಗಳನ್ನು ಏನೆಲ್ಲ ತೆಗೆದುಕೊಳ್ಬೇಕು, ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕಾ, ಹೇಗೆ, ಅಥವಾ ಇದೇ ರೀತಿಯಾಗಿ ಮುಂದುವರಿಸೋದಾ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಹೇಳ್ಬೋದು. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಈಗಾಗಲೇ ನೋಡ್ತಾ ಇದ್ದೀವಿ ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ, ಆದರೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಬಹುಶಃ ಇವತ್ತಿನ ಒಂದು ಈ ಮೀಟಿಂಗ್ ಇಂಪಾರ್ಟೆಂಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದರೆ ಇವತ್ತೇನಾದರೂ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅಂತಂದರೆ ನಾಳೆ ಡಿಸಿಷನ್ ಹೊರಬರೋ ಥರ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಎಷ್ಟಿಂತ ನಿನ್ನೆ ರಾತ್ರಿವರೆಗೆ ಅಂದ್ರೆ 400ರ ಗಡಿ ದಾಟಿದೆ ಕೋವಿಡ್ ಪ್ರಕರಣ. ಅದರಲ್ಲಿ ಕೂಡ 3 ಸಾವನ್ನಪ್ಪಿರುವಂತದ್ದು. ರಾಜ್ಯದಲ್ಲಿ ಒಟ್ಟು 436 ಸಕ್ರಿಯ ಪ್ರಕರಣಗಳು ಕೂಡ ಇದೆ. ಅಂದ್ರೆ ಕಳೆದ 24 ಗಂಟೆಯಲ್ಲಿ 125 ಪಾಸಿಟಿವ್ ಕೇಸ್ಗಳು ವರದಿಯಾಗಿ ಅದರಲ್ಲಿ ಬೆಂಗಳೂರು, ಹಾಸನ ಹಾಗೂ ದಕ್ಷಿಣ ಕನ್ನಡದಲ್ಲಿ ಒಬ್ಬರು ಸಾವು ಕೂಡ ಆಗಿರುವಂತದ್ದು. ಅಂದ್ರೆ ಹೀಗಾಗಿ ಕಳೆದ 24 ಗಂಟೆಯಲ್ಲಿ ಇಷ್ಟು ಸಂಖ್ಯೆ ಏರಿಕೆಯಾದ ಕಾರಣ ಇವತ್ತು ನಡೆಯುವಂತಹ ಸಭೆಯಲ್ಲಿ ಈ ವಿಚಾರ ಕೂಡ ಚರ್ಚೆ ಆಗುವ ಸಾಧ್ಯತೆ ಇದೆ. ಇಂದು 12 ಗಂಟೆಗೆ ಕ್ಯಾಬಿನೆಟ್ ಉಪಸಮಿತಿ ಮೀಟಿಂಗ್ ಕೂಡ ನಡೆಯುತ್ತೆ. ಈ ಸಂದರ್ಭದಲ್ಲಿ ಕೋವಿಡ್ ನಿಯಂತ್ರಣ ಸಂಬಂಧ ಮುಂದಿನ ಕ್ರಮದ ಬಗ್ಗೆ ಸಭೆಯಲ್ಲಿ ಚರ್ಚೆ ಕೂಡ ಆಗುತ್ತೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಕೂಡ ಇಂದಿನ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅಂದ್ರೆ ಇದರಲ್ಲಿ ಯಾವ ರೀತಿಯಾಗಿ ಈಗ ಕೋವಿಡ್ ಸಂಖ್ಯೆ ಇದೆ, ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಬೇಕು. ಪ್ರಮುಖವಾಗಿ ಈಗ ಹೊಸ ವರ್ಷಾಚರಣೆ ಬರ್ತಾ ಇರುವ ಕಾರಣಕ್ಕಾಗಿ ಅದರಲ್ಲೂ ಕೂಡ ಕೋವಿಡ್ ಸಂಖ್ಯೆ 100ಕ್ಕೂ ಮೇಲೆ ಪ್ರತಿದಿನ ಪಾಸಿಟಿವ್ ಕೇಸ್ಗಳು ಬರ್ತಾ ಇದೆ. ಅಂದ್ರೆ ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಳ್ಳಲೇಬೇಕು. ಸೊ ಯಾವ ರೀತಿಯಾದಂತಹ ನಿರ್ಧಾರ ಮಾಡ್ತಾರೆ ಅನ್ನೋದು ಪ್ರಮುಖವಾಗಿರುವಂತದ್ದು. ಸದ್ಯ ಈಗಾಗಲೇ ತಜ್ಞರು ಹಾಗೇನೆ ತಾಂತ್ರಿಕ ಸಲಹಾ ಸಮಿತಿಯವರು ಮುನ್ನೆಚ್ಚರಿಕೆಯಾಗಿ ಹೇಳಿದ್ದಾರೆ, ಜನವರಿ ಫೆಬ್ರವರಿ ಸಂದರ್ಭದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳಾಗುತ್ತೆ ಅಂತ. ಸೊ ಹೀಗಾಗಿ ಇವತ್ತು ನಡೆಯುವಂತಹ ಆರೋಗ್ಯ ಇಲಾಖೆಯ ಸಚಿವರಾಗಿರ್ಬೋದು, ಹಾಗೇನೆ ಅಧಿಕಾರಿಗಳು ಯಾವ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ತಾರೆ, ಹಾಗೇನೆ ಟಫ್ ರೂಲ್ಸ್ ಏನಾದ್ರು ಜಾರಿ ತರ್ತಾರ ಅನ್ನೋದು ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಒಂದು ವೇಳೆ ರೂಲ್ಸ್ ಅನ್ನ ಜಾರಿಗೆ ತರದೇ ಹೋದ್ರೆ ಮುಂಬರುವಂತಹ ದಿನಗಳಲ್ಲಿ ಕೋವಿಡ್ ಸಂಖ್ಯೆ ಮತ್ತಷ್ಟು ಹೆಚ್ಚಳಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಪ್ರತಿದಿನ 3% ಅಷ್ಟು ಏರಿಕೆ ಕೂಡ ಆಗ್ತಾ ಇರುವಂತದ್ದು. ಹಾಗೇನೆ ಟೆಸ್ಟ್ಗಳು ಕೂಡ ನಡೀತಾ ಇದೆ. ವಾರ್ಡ್ ಆಗಿರ್ಬೋದು, ಜಿಲ್ಲೆಗಳಾಗಿರ್ಬೋದು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತಿದಿನ ಇಷ್ಟಂತ ಟೆಸ್ಟ್ಗಳು ನಡೀತಾ ಇದೆ. ಸದ್ಯ 1 ಸಾವು ಆಗ್ತಾ ಇರುವಂತದ್ದು. ಮುಂಬರುವಂತಹ ದಿನಗಳಲ್ಲಿ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ICU ನಲ್ಲಿ ಕೂಡ ಕೆಲವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸೊ ಹಾಗಾಗಿ ಅವರ ಕಂಡೀಷನ್ ಕೂಡ ಕೊಂಚ ಏರುಪೇರು ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿ ಸದ್ಯ ಇಲಾಖಾವಾರ ಅಧಿಕಾರಿಗಳು ಯಾವ ರೀತಿಯಾದಂತಹ ಸಚಿವರ ಮುಂದೆ ರಿಪೋರ್ಟ್ ಇಟ್ಟು ಯಾವ ರೀತಿ ಮುಂಬರುವ ದಿನಗಳಲ್ಲಿ ಟಫ್ ರೂಲ್ಸ್ ಅನ್ನ ಹಾಕ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿದೆ. ಶಿಲ್ಪಾ, ಓಕೆ, ಧನ್ಯವಾದ ಭವ್ಯ ಡೀಟೇಲ್ಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.